ಶಿರಹಟ್ಟಿ, ಲಕ್ಷ್ಮೇಶ್ವರ ತಾಲೂಕುಗಳ ಬರ ಪರಿಸ್ಥಿತಿ ಕುರಿತು ಪ್ರಥಮ ಸಭೆ. ಸಚಿವ ಬಸವರಾಜ ರಾಯರೆಡ್ಡಿ ಅಧಿಕಾರಿಗಳೊಂದಿಗೆ ಚರ್ಚೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕುಗಳ ಬರ ಪರಿಸ್ಥಿತಿ ಕುರಿತು ಪ್ರಥಮ ಸಭೆ ನಡೆಯಿತು. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿರ್ದೇಶನದ ಮೇರೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬೆಳೆಹಾನಿ, ಕುಡಿಯುವ ನೀರು ಹಾಗೂ ಉದ್ಯೋಗ ಖಾತ್ರಿ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಮಳೆ ಕೊರತೆಯಿಂದ ಈರುಳ್ಳಿ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ಹಾನಿಯಾಗಿರುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ 3,698 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ಇನ್ನು ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ಅಧಿಕಾರಿಗಳು ನೀಡಿದ ಮಾಹಿತಿಗೆ ಸಚಿವ ಬಸವರಾಜ ರಾಯರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದರು. ನೀರಿನ ವಿತರಣೆಯ ಕುರಿತು ಸ್ಪಷ್ಟ ಮಾಹಿತಿ ನೀಡದ ಇಂಜಿನಿಯರ್ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಮುಂಬರುವ ದಿನಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು, ಇಲ್ಲದಿದ್ದರೆ ಮುಂದಿನ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಲಕ್ಷ್ಮೇಶ್ವರಕ್ಕೆ ಪ್ರತಿದಿನ ಎಷ್ಟು ಪ್ರಮಾಣದ ನೀರು ಪೂರೈಕೆಯಾಗುತ್ತಿದೆ ಎಂಬ ಸಚಿವರ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡಲು ತಡವರಿಸಿದರು. ತುಂಗಭದ್ರಾ ನದಿಯಿಂದ ಬರುವ ನೀರು ದೊಡ್ಡೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸೋರಿಕೆಯಾಗುತ್ತಿರುವ ಬಗ್ಗೆಯೂ ಚರ್ಚೆ ನಡೆಯಿತು. ಇದೇ ವೇಳೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಪ್ರತಿದಿನ ನೀರು ಪೂರೈಕೆ ಸಾಕಾಗುತ್ತದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದರೂ ವಾಸ್ತವದಲ್ಲಿ 12 ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತದೆ. ಹಾಗಾದರೆ ತಪ್ಪು ಮಾಹಿತಿ ಏಕೆ ನೀಡುತ್ತಿದ್ದೀರಿ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಪೂರೈಕೆಯ ಕುರಿತು ಮುಂದಿನ ಸಭೆಯಲ್ಲಿ ಸ್ಪಷ್ಟ ಹಾಗೂ ಸಮರ್ಪಕ ಮಾಹಿತಿ ನೀಡಬೇಕು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇನ್ನು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಒಟ್ಟು 17,600ಕ್ಕೂ ಹೆಚ್ಚು ಉದ್ಯೋಗ ಖಾತ್ರಿ ಕಾರ್ಡ್ಗಳಿವೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಭೆಯಲ್ಲಿ ಮಾಹಿತಿ ನೀಡಿದರು. ಒಟ್ಟಿನಲ್ಲಿ ಬರ ಪರಿಸ್ಥಿತಿಯಲ್ಲಿ ಬೆಳೆಹಾನಿ, ಕುಡಿಯುವ ನೀರು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಎಷ್ಟು ಕಿಲೋಮೀಟರ್ ಲೈನ್ ಡ್ಯಾಮೇಜ್ ಅದೇ ರೀತಿ ಪ್ರಪೋಸಲ್ ನೋಡಿ. ಡೆಪ್ಟಿ ಸೆಕ್ರೆಟರಿ ನೀವು ಅರ್ಥ ಮಾಡ್ಕೋಬೇಕಿಲ್ಲ. ಒಂದು ನಿಮಿಷ, ದಿಸ್ ಜೆಂಟಲ್ಮನ್ ಸರಿಯಾಗಿ ಮಾಹಿತಿ ತೋರಿಸ್ತಾರೆ. ಕಂಟ್ರೀಸ್ ಒಂದು ಸರಿ ಇರ್ತಾರೆ, ಇಲ್ಲ ಏನಾದ್ರು ಇದೆಯಾ ಅವರಿಗೆ ಅಧಿಕಾರಿ ಜವಾಬ್ದಾರಿ. ಕೆಲಸ ಮಾಡಿ. ವಾಟ್ ಸಪ್ಲೈ ಇಟ್ ಇಸ್ ಎ ಪಾರ್ಟ್ ಆಫ್ ದ ಜಿಲ್ಲಾ ಪಂಚಾಯತ್. ಅದರಲ್ಲಿ ನಾವು ಏನು ಪಂಪ್ ಮಾಡಿ ಕೊಡ್ತಾ ಇದ್ದೀವಿ ಸರ್, ಆ ಪಂಪ್ನಿಂದ ನಾವು 7.8 ml ಏನು ರಿಕ್ವೈರ್ ಮಾಡಬೇಕಿತ್ತ ಸರ್ ಡಿಸ್ಚಾರ್ಜ್, ಅಷ್ಟು ಆಗ್ತಾ ಇಲ್ಲ ಸರ್. ಅದರಿಂದನ ಈಗ ಅದನ್ನ ಫ್ಲೋಟಿಂಗ್ ಬಂದು ಆ ಪಂಪ್ ತೆಗೆದು ಇಂಟೇಕ್ ವೆಲ್ ಜಾಬ್ ವೆಲ್ ಮಾಡ್ತಾರೆ. ನಿಮ್ಗೆ ಅರ್ಥನ ಆಗ್ಬೋದು. ಪೈಪ್ಲೈನ್ ಈಗ ದುಡ್ಡಿದೆ, ಆ ದುಡ್ಡಲ್ಲಿ ಕೆಲಸ ಮಾಡಕ್ಕಾಗಲ್ಲ. ನಿಮ್ಮ ಶಾಸಕರಿಗೆ ಇನ್ಕ್ಲೂಡಿಂಗ್ ಈ ಫಂಡಿಂಗ್ ಪ್ಯಾಟರ್ನ್ ಬಗ್ಗೆ ನಾವು ಮಾತಾಡ್ತೇವೆ. ಡ್ಯಾಮೇಜ್ ಪೈಪ್ಲೈನ್ ಏನಿದೆ, ಎಕ್ಸಿಸ್ಟಿಂಗ್ ಡ್ಯಾಮೇಜ್ ಪೈಪ್ಲೈನ್ ಏನಿಲ್ಲ. 5 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್, ಅದು 2 ಕಿಲೋಮೀಟರ್ ಏನಾಗ್ತದೆ ಬಿಟ್ಕೊಡ್ರಿ. ನೀವು ಡೆಪ್ಟಿ ಸೆಕ್ರೆಟರಿ ನಿಮ್ಮ ನಾಲ್ಕು ಗೊತ್ತಿದೆಯಾ? ಸ್ವಲ್ಪ 16 ಫೈನಾನ್ಸ್ ಇದನ್ನ ತಕ್ಕೊಡಿ. ನಂದು 16 ಫೈನಾನ್ಸ್ ಕಮಿಷನ್ ತಂದಿದೆ ಅಲ್ಲ, ನೀವು ಡೌನ್ಲೋಡ್ ಮಾಡ್ಕೋಬೇಕು. 16 ಫೈನಾನ್ಸ್ ಕಮಿಷನ್ ಅಲ್ಲಿ ಓದ್ಬಿಟ್ಟಿರ್ಬೇಕು. ಓದಿದೆಯಾ?
11 July 23 ಗೈಡ್ಲೈನ್ಸ್ ಇಶ್ಯೂ ಆಗಿದೆ. ಓದಿದ್ದೀರಾ? ಮತ್ತೆ ಓದಿದ್ರೆ ಬಟ್ ಇವರ ಕ್ಲಾಸ್ ಆಫೀಸರ್ ಓದು ಇದರಲ್ಲಿ ಡ್ಯಾಮೇಜ್ ಪೈಪ್ಲೈನ್ಗೆ ಹಣ ಕೊಡಲಿಕ್ಕೆ ಇದು ಎಲ್ಲ ಬಿಲ್ಡಿಂಗ್ ಇದ್ರೆ ಡ್ಯಾಮೇಜ್ ಪೈಪ್ಲೈನ್ ಇಂಟ್ರೆಸ್ಟಿಂಗ್ ಇದ್ರೆ ಇಲ್ಲದ್ರೆ ಆ ರೀತಿ ಕೊಡಿಸ್ಬೇಕಾದ್ರೆ ಆ ರೀತಿ ಕೊಡಿಸೋದು ಡಿಫಿಕಲ್ಟ್. ನಾನು ಇದನ್ನ 2 ಪಾರ್ಟ್ ಮಾಡಿ ನಿಮಗೆ ಸಹಾಯ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ಯಾವಾಗಲೂ ಸ್ಕೀಮ್ಸ್ ಅನ್ನ ಇಲ್ಲಿ ಬರುತ್ತೋ ಎಲ್ಲಿ ಬರುತ್ತೋ ತಗೋಬೇಕು. ನನಗೆ ಯಾಕೆ ಹೆಚ್ಚು ಕೆಲಸ ಆಗ್ತಾ ಹೋದ್ರೆ ಐ ಟ್ಯಾಪ್ ಲೈಕ್ ದಿಸ್